ಇವತ್ತು ಎಳ್ಳಮಸಿಯ ಪ್ರಯುಕ್ತ ಭರ್ತಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಎಲ್ಲ ಕಾಯಿಗಳನ್ನು ಮೊದಲು ಕುದಿಸ್ಕೊಂಡು ಇಟ್ಕೋಬೇಕು. ಕುಂಬಳಕಾಯಿ ಮತ್ತು ಗಜರಿ ಅದ ಬೇರೆ ಮತ್ತದು ಅರಿಶಿನಕ್ಕೆ ಚೆನ್ನಾಗಿ ಹುರಿಬೇಕು. ಎಲ್ಲ ಒಂದೊಂದು ಅದು ಕುದಿಸ್ಕೊಂಡು ಅದು ಹುರ್ಕೊಂಡು ಸೈಡಿಗೆ ಇಡ್ತೀನಿ. ಮತ್ತು ಟೊಮೊಟೊ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬಣ್ಣ ತೆಗೆದು ಆಗ ಅಲ್ಲಿ ಮಟ್ಟ ಹುರ್ಕೊಂಡು 5-10 ನಿಮಿಷ ಹುರಿಬೇಕು. ಈ ಥರ ಕಣ್ಣು ಬೀಳೋದನ್ನ ಹುರಿಬೇಕು ಫ್ರೆಂಡ್ಸ್. ಈಗ ಇವು ಕಣ್ಣು ಬಿದ್ದಾವ, ಈಗ ಎತ್ತಿಟ್ಕೊಂಡು ಅವೆಲ್ಲ ಚೆನ್ನಾಗಿ ಕುಟ್ಟಕ್ಕಲ್ಲೇ ಕೂಟಮ್ಮ. ಒಳಕಳಲ್ಲಿ ಈ ಕುಂಬಳಕಾಯಿ ಮತ್ತು ಗಜ್ಜರಿ ಕುಟ್ಕೊಳಮ್ರಿ. ಸಪ್ರೇಟಾಗಿ ಹಾಕೋತ ಒಮ್ಮೆ ಕುಟ್ಕೊಂಡ್ರೆ ಕೆಳಗೆ ಚೆಲ್ತದೆ. ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಣ್ಣಾಗಿ ಟೇಸ್ಟ್ ಬರಲ್ಲ ಇದು. ಹಾಗಾಗಿ ನಾನು ಕುಟ್ಟಿದಾಗೊಮ್ಮೆ ಒಳಕಲ್ಲೇ ಕೊಡ್ತೀನಿ. ಬದನೆಕಾಯಿ, ಗಜ್ಜರಿ, ಕುಂಬಳಕಾಯಿ ಎಲ್ಲನ ಕುಟ್ಕೊಂಡು ಒಂದ್ರದಾಗ ಮಿಕ್ಸ್ ಮಾಡ್ಕೊತೀನಿ ಹೊಸ ಸೇರಿಸಿ. ಆ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಆಗಳ ಪೇಸ್ಟ್ ಮಾಡಿಟ್ಟಿದ್ದೆ ಎಲ್ಲ ಕಲಿಸ್ಕೇಶ್ ಅಂದ್ರೆ ಉಳ್ಳಾಗಡ್ಡಿ, ಮೆಂತ್ಯ ಪಲ್ಯ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಚೆಂದಾಗೆ ಕಲಸಿಟ್ಬಿಟ್ಟೆ ಅಂದ್ರೆ ಭರ್ತಾ ರೆಡಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಸ್ವಲ್ಪ ಅಂದಾಜ್ ಮೇಲೆ ಹಾಕ್ರಿ. ಬೇಕಂದ್ರೆ ಆಮೇಲೆ ನೋಡಿ ಹಾಕಿ. ಸ್ವಲ್ಪ ಶೇಂಗದ ಪುಡಿ ಹಾಕ್ತೀನಿ. ಶೇಂಗದ ಪುಡಿ ಹಾಕ್ಲಿಕ್ಕತ್ತೀನಿ ನಾನು. ಗಟ್ಟಿ ಆಗ್ತದೆ. ಇಲ್ಲಾಂದ್ರೆ ಭಾಳ ಅಳಸಾಗಿತ್ತಂದ್ರೆ ಶೇಂಗಾ ಪುಡಿಲಿಂತ ಗಟ್ಟಿ ಆಗ್ತದೆ. ಇನ್ನೇನು ಇದಕ್ಕೆ ಮೇಯ್ನಾಗಿ ಉಳ್ಳಾಗಡ್ಡಿ, ಮೆಂತ್ಯ ಪಲ್ಯ ಹಾಕಬೇಕು. ಹೆಚ್ಚಿಟ್ಟಿದ್ದು ಉಳ್ಳಾಗಡ್ಡಿ ಹಾಕಿ ಕಲಿಸ್ಬಿಡ್ತೀನಿ. ಇಷ್ಟೇ ನೋಡಿರಿ ಭರ್ತಾ, ಎಳ್ಳಮಸಿ ಭರ್ತಾ. ತುಂಬ ಟೇಸ್ಟಾಗಿರ್ತದೆ ಇದು ಮಾತ್ರ. ನಾನು ಮಾಡಿರೋ ಅಡುಗೆ ಎಲ್ಲ ಒಂದು ಇದ್ರದಾಗ ಹಾಕಿ ತೋರಿಸ್ತೀನಿ ನಿಮ್ಗೆ. ಈ ರೆಸಿಪಿ ಏನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಅನಿಸಿದ್ರೆ ಕಮೆಂಟ್ನ ತಿಳಿಸ್ರಿ. ನೀವೇನು ಇದಕ್ಕಿಂತ ಬೇರೆ ಮಾಡ್ತಿದ್ರಿ ಅಂದ್ರೆ ನನಗೆ ಹೇಳ್ರಿ.